ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ರಾಯರ ಭಕ್ತರುಗಳೆಲ್ಲ ತುಂಬ ಕಾತುರದಿಂದ ಕಾಯುವಂತಹ ದಿನ ಮತ್ತೆ ಬಂದಿದೆ. ಆ ಒಂದು ವಿಶೇಷ ದಿನ ಯಾವತ್ತು ಬಂದಿದೆ, ಅದರ ಮಹತ್ವವೇನು, ಅಂದು ಮಾಡುವಂತಹ ಸರಳ ಅನುಸರಣೆಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋಲಿ ಮಾಹಿತಿನ ತಿಳಿಸ್ತೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಈ ವಾರ ಪುಷ್ಯ ನಕ್ಷತ್ರ ಬಂದಿದೆ. 17ನೇ ತಾರೀಕು ಬಂದಿದ್ಯಾ, 18ನೇ ತಾರೀಕು ಬಂದಿದ್ಯಾ ಅಂತ ತುಂಬಾ ಜನಕ್ಕೆ ಕುತೂಹಲ ಇದೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರ್ಗೋಸ್ಕರ ಪುಷ್ಯ ನಕ್ಷತ್ರದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ತೀನಿ. ಗುರು ಪುಷ್ಯಾಮೃತ ಯೋಗ ಹೇಗೆ ರೂಪುಗೊಳ್ಳುತ್ತೆ ಅಂದ್ರೆ, ಗುರುವಾರ ಪುಷ್ಯ ನಕ್ಷತ್ರ ಬಂದ್ರೆ ಗುರು ಪುಷ್ಯ ಯೋಗ ರೂಪುಗೊಳ್ಳುತ್ತೆ. ಅಂದ್ರೆ ಪುಷ್ಯ ನಕ್ಷತ್ರ ಅಂದ್ರೆ ತುಂಬಾನೇ ಶ್ರೇಷ್ಠ ನಕ್ಷತ್ರಗಳ ರಾಜ ಅಂತ ಕೂಡ ಕರೀತಾರೆ. ನಿಮ್ಗೆಲ್ಲ ಗೊತ್ತಿದೆ, ಒಟ್ಟು 27 ನಕ್ಷತ್ರಗಳಿದೆ ಅಂತ. ಅದರಲ್ಲಿ ಪುಷ್ಯ ನಕ್ಷತ್ರ ಅಂತೂ ತುಂಬಾ ಶುಭ ಅಂತ ಪರಿಗಣಿಸ್ತಾರೆ. ಈ ಒಂದು ನಕ್ಷತ್ರ ಎಷ್ಟು ಶುಭ ಅಂತ ಅಂದ್ರೆ, ಪಂಚಾಂಗ ನೋಡುವಾಗ ಅಂದ್ರೆ ಮದುವೆಯನ್ನ ಹೊರತುಪಡಿಸಿ ಯಾವ ಶುಭ ಕಾರ್ಯಗಳನ್ನು ಬೇಕಾದ್ರೂ ಪ್ರಾರಂಭ ಮಾಡ್ಬೋದು. ಅಂದ್ರೆ ಯಾವ ಶುಭ ಕೆಲಸಗಳನ್ನು ಮಾಡ್ಬೋದು, ಅಂದ್ರೆ ಮದುವೆಯನ್ನ ಮಾತ್ರ ಮಾಡೋದಿಲ್ಲ. ಯಾವ್ದಾದ್ರು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ದಿನ ಒಂದು ಹೊಸ ವ್ಯಾಪಾರವನ್ನ ನೀವು ಪ್ರಾರಂಭ ಮಾಡ್ಬೋದು. ಅಂದ್ರೆ ಇವಾಗ ನಾವು ಹೊಸದಾಗಿ ಯಾವ್ದಾದ್ರು ಅಂಗಡಿ ಓಪನ್ ಮಾಡುವಂತದ್ದಾಗಿರ್ಬೋದು, ಅಥವಾ ಏನಾದ್ರೂ ಖರೀದಿ ಮಾಡ್ಬೇಕು ಅಂತ ಇದ್ರು ಅದಕ್ಕೆಲ್ಲ ತುಂಬಾನೇ ಶುಭ. ಯಾವ್ದಾದ್ರು ವ್ರತವನ್ನ ಆಚರಣೆ ಮಾಡ್ಬೇಕು ಅಂತ ಇದ್ರೆ, ಮಂತ್ರಗಳನ್ನ ಪಠನೆ ಮಾಡಕ್ಕೆ ಶುರು ಮಾಡ್ಬೇಕು ಅಂತ ಇದ್ರೆ ಈ ದಿನ ಮಾಡ್ಬೋದು. ಅಂದ್ರೆ ವಿಶೇಷವಾಗಿ ಗುರುಗಳಿಗೆ, ಈಗ ರಾಯರಿಗೆ ಯಾವ್ದಾದ್ರು ಒಂದು ವ್ರತವನ್ನ ಆಚರಣೆ ಮಾಡ್ಬೇಕು ಅಂತ ಇರ್ತೀರಾ ಅಂದ್ರೆ, ವ್ರತವನ್ನ ಪ್ರಾರಂಭ ಮಾಡೋದು ಗುರುವಾರದಿಂದ ಮಾಡಿದ್ರೆ ಒಳ್ಳೇದು. ಅದ್ರಲ್ಲೂ ನೀವು ಪುಷ್ಯ ನಕ್ಷತ್ರದಿಂದ ಯಾವ್ದಾದ್ರು ವ್ರತವನ್ನ ಕೈಗೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ಏನಾದ್ರು ಇಷ್ಟು ದಿನ ಮಂತ್ರವನ್ನ ಹೇಳ್ಕೊಳ್ತೀನಿ ಅಂತ ಅಂದ್ಕೊಂಡಿರ್ತೀರಾ ಅನ್ಕೊಳ್ಳಿ, ಗುರುವಾರದಿಂದ ನೀವು ಪ್ರಾರಂಭ ಮಾಡ್ಬೋದು. ಅಂದ್ರೆ ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ನೀವು ಏನಾದ್ರು ಮಂತ್ರಗಳನ್ನ ಹೇಳ್ಕೊಳಕ್ಕೆ ಪ್ರಾರಂಭ ಮಾಡ್ಬೋದು, ಅಷ್ಟು ಒಳ್ಳೇದಾಗತ್ತೆ. ಅಂದ್ರೆ ವಿಶೇಷವಾಗಿ ಗುರುಗಳಿಗೆ ನಾವು ವ್ರತವನ್ನ ಆಚರಣೆ ಮಾಡುವಂಥದ್ದು, ಸೇವೆಗಳನ್ನ ಮಾಡುವಂಥದ್ದು, ಈ ರೀತಿ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಯಾವುದೋ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ನೀವು ವ್ರತ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದಕ್ಕೋಸ್ಕರ ನೀವು ಪುಷ್ಯ ನಕ್ಷತ್ರದ ದಿನ ಏನಾದ್ರೂ ವ್ರತವನ್ನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಬೇಗ ಗುರುಗಳಿಂದ ಅನುಗ್ರಹ ಸಿಗುತ್ತೆ. ಅಂದ್ರೆ ಆ ದಿನಕ್ಕೆ ಅಷ್ಟು ಮಹತ್ವ ಖಂಡಿತ ಇದೆ. ನಾನು ನಿಮ್ಗೆ ಹೇಳ್ತಾ ಇರ್ತೀನಲ್ಲ, ವಿಶೇಷ ದಿನಗಳಲ್ಲಿ ನೀವೇನಾದ್ರೂ ವ್ರತಗಳನ್ನ ಮಾಡಿದ್ರೆ, ಸೇವೆಗಳನ್ನ ಮಾಡಿದ್ರೆ ಅಷ್ಟು ಒಂದು ಫಲ ಸಿಕ್ಕತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಹೇಳೋದು, ವಿಶೇಷ ದಿನಗಳಲ್ಲೇ ನೀವು ವ್ರತವನ್ನ ಆಚರಣೆ ಮಾಡಿ, ಸೇವೆಗಳನ್ನ ಮಾಡಿ, ಇದರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ. ಯಾಕೆಂದ್ರೆ ಇವಾಗ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಾವು ಎಷ್ಟು ಪೂಜೆಗಳನ್ನ ಮಾಡ್ತಾ ಇದೀವಿ, ವ್ರತಗಳನ್ನ ಆಚರಣೆ ಮಾಡ್ತಾ ಇದೀವಿ, ಸೇವೆಗಳನ್ನ ಕೂಡ ಮಾಡ್ತಾ ಇದೀವಿ, ಆದ್ರೂನು ನಮ್ಗೆ ಒಂದು ಅನುಗ್ರಹ ಸಿಗ್ತಾ ಇಲ್ಲ, ಕಷ್ಟ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ ಅಲ್ವಾ. ಅಂಥವ್ರು ವಿಶೇಷ ದಿನಗಳಲ್ಲಿ ನೀವು ರಾಯರಿಗೆ ಸೇವೆ ಮಾಡಿ. ಯಾಕೆಂದ್ರೆ ವಿಸ್ಮಯ ರೀತಿಯಲ್ಲಿ ನಿಮ್ಗೆ ಅನುಗ್ರಹ ಸಿಗುತ್ತೆ, ಚಮತ್ಕಾರ ನಡೆಯುತ್ತೆ, ಮಹಿಮೆಗಳೇ ನಡೀತಾ ಹೋಗುತ್ತೆ. ಒಂದ್ಸಲ ನಿಮ್ಗೆ ಏನಾರು ರಾಯರ ಅನುಗ್ರಹ ಸಿಕ್ತು ಅಂದ್ರೆ ಜೀವನ ಖಂಡಿತ ಬದಲಾಗುತ್ತೆ. ಅಂದ್ರೆ ಒಂದು ನಂಬಿಕೆ ಇಟ್ಟು ನೀವು ಮಾಡ್ಬೇಕು, ಭಕ್ತಿ ನಂಬಿಕೆ ಇಟ್ಟು ನೀವು ರಾಯರಿಗೆ ಏನು ವ್ರತಗಳನ್ನ ಆಚರಣೆ ಮಾಡ್ತೀರಾ, ಮಂತ್ರಗಳನ್ನ ಹೇಳ್ತೀರಾ, ತುಂಬಾನೇ ಒಳ್ಳೇದಾಗುತ್ತೆ. ಅದರಲ್ಲೂ ಪುಷ್ಯ ನಕ್ಷತ್ರದ ದಿನ ನೀವೇನಾದ್ರೂ ಗುರುಗಳಿಗೆ ವಿಶೇಷವಾಗಿ ವ್ರತವನ್ನ ಆಚರಣೆ ಮಾಡುವಂಥದ್ದು, ಪೂಜೆಗಳನ್ನ ಮಾಡುವಂಥದ್ದು, ಸೇವೆಗಳನ್ನ ಮಾಡುವಂಥದ್ದು, ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಇವಾಗ ಪುಷ್ಯ ನಕ್ಷತ್ರದ ದಿನ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಾ, ಹಾಗೇನೆ ಮಠಗಳಲ್ಲಿನೂ ಕೂಡ ನೀವು ಸೇವೆಗೆ ಬರೆಸ್ಬೋದು. ತುಂಬಾ ವಿಶೇಷ ಅಲ್ವಾ. ಅಂದ್ರೆ ಅಭಿಷೇಕ ಮಾಡಿಸುವಂಥದ್ದು, ನಿಮ್ ಯಥಾಶಕ್ತಿ ನಿಮ್ಗೆ ಯಾವ ಒಂದು ಸೇವೆ ಮಾಡಿಸ್ಬೇಕೋ ಆ ಒಂದು ಸೇವೆಯನ್ನ ಮಾಡಿಸ್ಬೋದು. ಪುಷ್ಯ ನಕ್ಷತ್ರ ಅಂತ ಅಂದ್ರೇನೆ ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತ. ಅಂದ್ರೆ ಈ ಯೋಗದಲ್ಲಿ ಮಾಡುವಂತಹ ಯಾವುದೇ ಶುಭ ಕಾರ್ಯಗಳಿಗೆ ಅಥವಾ ಒಂದು ಹೊಸ ಹೂಡಿಕೆ ವ್ಯವಹಾರಗಳಲ್ಲಿ ಯಶಸ್ಸು ಮತ್ತು ಅಪಾರ ಸಂಪತ್ತನ್ನ ತಂದು ಕೊಡುತ್ತೆ ಅನ್ನುವಂತ ನಂಬಿಕೆ ಇದೆ. ಅದೇ ನಾನು ಮುಂಚೆನೆ ನಿಮ್ಗೆ ಹೇಳಿದ್ನಲ್ಲ, ಯಾವ್ದಾದ್ರು ನೀವು ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ, ಇನ್ವೆಸ್ಟ್ ಎಲ್ಲ ಮಾಡಿದ್ರೆ ಅವತ್ತು ಮಾಡುವಂತಹ ಒಂದು ಕೆಲಸಗಳಿಗೆ ಏನಾಗುತ್ತೆ, ಅಷ್ಟು ಯಶಸ್ಸು ಅನ್ನೋದು ಸಿಗುತ್ತೆ. ಅಪಾರ
ಲಾಭವನ್ನ ಗಳಿಸ್ತೀರ. ಗುರುಗಳ ಅನುಗ್ರಹ ಕೂಡ ಅಷ್ಟೇ ಸಿಕ್ಕುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ದಿನ ಗುರು ಅಥವಾ ಇಷ್ಟ ದೇವತೆಗಳನ್ನ ಪೂಜೆ ಮಾಡೋದರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಇವಾಗ ಏನಾದ್ರೂ ಹೊಸ ಮನೆ, ವಾಹನ ಅಥವಾ ಚಿನ್ನಾಭರಣ ಖರೀದಿ ಮಾಡುವಂಥದ್ದು, ಹೊಸ ವ್ಯಾಪಾರ, ಉದ್ಯಮ ಅಥವಾ ಕೆಲಸಕ್ಕೆ ಚಾಲನೆ ನೀಡುವಂಥದ್ದು, ವಿಶೇಷವಾಗಿ ಪೂಜೆ ಮಾಡುವಂಥದ್ದು, ಹೋಮ ಮಂತ್ರಗಳ ಪಠನೆ, ಮತ್ತೆ ಅಂದು ದಾನ ಧರ್ಮ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗೆ ನಾಮಲೇಖನವನ್ನ ಬರೆಯುವಂಥದ್ದು ಮತ್ತು ಗುರುಗಳ ಅನುಗ್ರಹವನ್ನ ಪಡಿಬೇಕು ಅಂತ ಅಂದ್ರೆ ಮಠಕ್ಕೆ ಹೋಗಿ ವಿಶೇಷವಾಗಿ ಸೇವೆಯನ್ನ ಮಾಡುವಂಥದ್ದು. ಅಂದ್ರೆ ನಿಮ್ಮ ಯಥಾಶಕ್ತಿ ಹೂವನ್ನ ಕೊಡ್ಬೋದು, ಅಥವಾ ತುಳಸಿ ಹಾರವನ್ನ ಕೊಡುವಂಥದ್ದು, ಕಲ್ಸಕ್ರೆ ಕೊಡುವಂಥದ್ದು. ನಿಮ್ಮ ಯಥಾಶಕ್ತಿ ನಿಮ್ಗೆ ಏನು ಗುರುಗಳಿಗೆ ಸಮರ್ಪಣೆ ಮಾಡ್ಬೇಕು ಅಂತ ಅನ್ಸುತ್ತೆ ಅದನ್ನ ಮಾಡ್ಬೋದು. ಸೇವೆಗಳಿಗೆ ಕೂಡ ಬರೆಸ್ಬೋದು, ತುಂಬಾನೇ ಒಳ್ಳೇದಾಗತ್ತೆ. ಅಂದ್ರೆ ಇವಾಗ ಗುರುವಾರ ನೀವು ಯಾವ ರೀತಿ ಗುರುಗಳಿಗೆ ಪೂಜೆ ಮಾಡ್ತೀರಾ ಅದೇ ರೀತಿ ನೀವು ಪೂಜೆ ಮಾಡುವಂಥದ್ದು. ನಿಮ್ಮ ಮನೆಯಲ್ಲಿ ಇರುವಂತಹ ರಾಯರ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು, ಅದನ್ನ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ನಿಮ್ಮ ಯಥಾಶಕ್ತಿ ಹೂವನ್ನ ಸಮರ್ಪಣೆ ಮಾಡಿ. ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ. ಒಂದು ಭಕ್ತಿ ನಂಬಿಕೆ ಇಟ್ಟು ನೀವು ತುಳಸಿಯನ್ನ ಸಮರ್ಪಣೆ ಮಾಡಿದ್ರು ಸಾಕು, ಗುರುಗಳ ಅನುಗ್ರಹ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಯಥಾಶಕ್ತಿ ಹೂವನ್ನ ಸಮರ್ಪಣೆ ಮಾಡಿ ತುಳಸಿಯನ್ನ ಏರಿಸುವಂಥದ್ದು. ಹಾಗೇನೆ ನೈವೇದ್ಯ ಅಂದ್ರೆ ಹಣ್ಣಾಗಿರ್ಬೋದು, ನಿಮ್ಮ ಯಥಾಶಕ್ತಿ ಸಿಹಿ ನೈವೇದ್ಯ ಆಗಿರ್ಬೋದು. ಆಗ್ಲಿಲ್ಲ ಅಂದ್ರೆ ನೀವು ಕಲ್ಸಕ್ರೆನಾರು ಇಟ್ಟು ನೈವೇದ್ಯವನ್ನ ಮಾಡಬಹುದು. ದೀಪವನ್ನ ಬೆಳಗಿಸುವಂಥದ್ದು, ಅದರಲ್ಲೂ ತುಪ್ಪದ ದೀಪವನ್ನ ಹಚ್ಚಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ತುಪ್ಪದ ದೀಪದ ಆರತಿಯನ್ನು ಮಾಡುವಂಥದ್ದು, ದೀಪವನ್ನ ಹಚ್ಚಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಪ್ರತಿನಿತ್ಯ ಹಚ್ಚಲು ಶಕ್ತಿ ಇಲ್ಲ ಅಂದ್ರೆ ನೀವು ಗುರುವಾರನಾದ್ರೂ ಹಚ್ಬೋದು. ಹಾಗೆ ರಾಯರ ಸನ್ನಿಧಾನಕ್ಕೂ ಹೋಗಿ ನೀವು ತುಪ್ಪದ ದೀಪವನ್ನ ಬೆಳಗಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗೆ ರಾಯರಿಗೆ ಸಂಬಂಧಿಸಿದ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು. ಪೂಜ್ಯಾಯ ರಾಘವೇಂದ್ರಾಯ ಅನ್ನುವಂತಹ ಮಂತ್ರ, ಹಾಗೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ 108 ಬಾರಿ ಪಠನೆ ಮಾಡಿ. ತುಂಬಾ ಒಳ್ಳೇದಾಗತ್ತೆ. ನೀವು ಪ್ರತಿನಿತ್ಯ ಪಠನೆ ಮಾಡಿದ್ರು ಒಳ್ಳೇದು, ಇಲ್ಲ 48 ದಿನ ಹೇಳ್ತೀನಿ ಅನ್ನೋದಾದ್ರೂ ತುಂಬಾನೇ ಒಳ್ಳೇದು. 108 ಸಲ ಇದನ್ನ ಹೇಳಿ ತುಂಬಾನೇ ಒಳ್ಳೇದಾಗತ್ತೆ. ಹಾಗೆ ಇನ್ನೊಂದು ಮಂತ್ರವನ್ನ ನಿಮ್ಗೆ ಇವಾಗ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಇದನ್ನಂತೂ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ದುಃಖ ಹರಣವಾಗುತ್ತೆ. ಇದನ್ನ ಹೇಳಕ್ಕೂ ಮುಂಚೆ ನೀವು ಗಣಪತಿಯನ್ನ ಪೂಜೆ ಮಾಡ್ಬೇಕಾಗತ್ತೆ. ನೀವು ಗಣಪತಿಯನ್ನ ಪೂಜೆ ಮಾಡ್ದಲೆ ಈ ಒಂದು ಮಂತ್ರವನ್ನ ಹೇಳಿದ್ರೆ ಅದು ಫಲ ಕೊಡೋದಿಲ್ಲ. ಹಾಗಾಗಿ ಅಂದ್ರೆ ನೀವು ಪೂಜೆ ಮಾಡುವಾಗ ಗಣಪತಿಯನ್ನ ಪೂಜೆ ಮಾಡೇ ಇರ್ತೀರ. ಮೊದಲನೇದಾಗಿ ಅಂದ್ರೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡೇನೆ ನೀವು ಈ ಒಂದು ಮಂತ್ರವನ್ನ ಹೇಳಿದ್ರೇನೆ ನಿಮ್ಗೆ ಗುರುಗಳ ಅನುಗ್ರಹ ಸಿಗುವಂಥದ್ದು. ಇದು ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರ. ಇದನ್ನ ಹೇಳ್ತಾ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ. ನೀವು ಇದನ್ನ ಗುರುವಾರದಿಂದ ಪ್ರಾರಂಭ ಮಾಡಿ, ಯಾಕೆಂದ್ರೆ ಪುಷ್ಯ ನಕ್ಷತ್ರ ಕೂಡ ಇದೆಯಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಇರುವಂತಹ ದುಃಖಗಳು ನಿವಾರಣೆ ಆಗ್ಬೇಕು ಅಂದ್ರೆ ಈ ಒಂದು ಮಂತ್ರವನ್ನ ಹೇಳಿ, ತುಂಬಾ ಒಳ್ಳೇದಾಗತ್ತೆ. ಇಲ್ಲ ಗುರುವಾರನಾದ್ರೂ ಹೇಳಿ, ನಿಮ್ಗೆ ಟೈಮ್ ಸಿಕ್ಕರೆ ಪ್ರತಿನಿತ್ಯ ಹೇಳ್ತಾ ಬನ್ನಿ, ತುಂಬಾನೇ ಒಳ್ಳೇದಾಗತ್ತೆ. ಗುರುವಾರ ತುಂಬಾನೇ ವಿಶೇಷ ಅಲ್ಲ, ಹಾಗಾಗಿ ಪುಷ್ಯ ನಕ್ಷತ್ರ ಕೂಡ ಬಂದಿದೆ. ಸಾಧ್ಯವಾದ್ರೆ ನೀವು ಸೇವೆಗೆ ಬರ್ಸಿ, ಅಂದ್ರೆ ಅಭಿಷೇಕನಾದ್ರೂ ಮಾಡಿಸಿ, ತುಂಬಾ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಅಭಿಷೇಕಕ್ಕೆ ನೀವು ಹಾಲು ಕೊಡುವಂಥದ್ದು, ಹೂವುಗಳನ್ನ ಕೊಡ್ಬೋದು, ತುಳಸಿಯನ್ನ ಕೊಡುವಂಥದ್ದು, ಈ ತರನು ಮಾಡಬಹುದು. ಅದು ಕೂಡ ಒಂದು ಸೇವೆ ಅಂತಾನೆ ಆಗತ್ತೆ. ಮನೆಯಲ್ಲಿ ಪೂಜೆ ಮಾಡಿ ರಾಯರ ಮಠಕ್ಕಂತೂ ನೀವು ಗುರುವಾರ ಮಿಸ್ ಮಾಡೋದೇ ಇಲ್ಲ ಅಂತ ನಂಗೂ ಕೂಡ ಗೊತ್ತು. ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪದ ಆರತಿಯನ್ನ ಮಾಡಿ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ನಿಮ್ಮ ಇಷ್ಟಾರ್ಥನ ಕೇಳ್ಕೊಳ್ಳಿ. ಖಂಡಿತ ರಾಯರು ಈಡೇರಿಸ್ತಾರೆ. ಯಾಕೆಂದ್ರೆ ನೀವು ಎಷ್ಟು ಭಕ್ತಿಪೂರ್ವಕವಾಗಿ ರಾಯರಿಗೆ ಒಂದು ಸೇವೆಯನ್ನ ಸಲ್ಲಿಸ್ತೀರ, ಅದಕ್ಕೆ ರಾಯರು ನಿಮ್ಗೆ ಪೂರ್ಣ ಫಲವನ್ನ ನೀಡ್ತಾರೆ. ಅದಂತೂ ಸಂಶಯವೇ ಇಲ್ಲ. ಹಾಗೇನೆ ನಾಮಲೇಖನವನ್ನ ಬರೀರಿ. ನಿಮ್ಮ ಊರಿನ ರಾಯರ ಮಠದಲ್ಲಿ ನಿಮ್ಗೇನಾದ್ರೂ ಬುಕ್ ಸಿಗುತ್ತೆ ಅಂದ್ರೆ ಅದನ್ನ ತಗೊಂಡು ಬರೆಯಕ್ಕೆ ಶುರು ಮಾಡಿ. ನಮ್ಮ ಹಾಸನದ ರಾಯರ ಮಠದಲ್ಲೂ ಕೂಡ ಇವಾಗ ನಾಮಲೇಖನದ ಬುಕ್ ಸಿಗ್ತಾ ಇದೆ, ಅಲ್ಲಿ ನೀವು ತಗೊಂಡು ಬರಿಬೋದು. ಹಾಸನವ್ರು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ನಮ್ಮ ಹಾಸನದ ಉತ್ತರ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಿಗುವಂತಹ ನಾಮಲೇಖನದ ಪುಸ್ತಕವನ್ನ ತಗೊಂಡು ಅದನ್ನ ಬರಿಬೋದು. ಅಂದ್ರೆ ಇನ್ನೇನು ಆರಾಧನೆ ಕೂಡ ಹತ್ರ ಬರ್ತಾ ಇದೆ ಅಲ್ವಾ, ಆ ಟೈಮಿಗೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಟೈಮ್ ಇದೆ.
ನೀವು ಏನಾದ್ರೂ ನಾಮಲೇಖನವನ್ನ ಬರಿಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಬರೀಬಹುದು. ಇವಾಗ ಪುಷ್ಯ ನಕ್ಷತ್ರ ಕೂಡ ಬರ್ತಾ ಇದೆಯಲ್ವಾ, ಗುರುವಾರ ನೀವು ಬರೆಯಕ್ಕೆ ಶುರು ಮಾಡ್ಬೋದು. ಅದು ಕೂಡ ಒಳ್ಳೆಯ ದಿನ ಅಲ್ವಾ, ಹಾಗಾಗಿ ಬರೆಯಲು ಶುರು ಮಾಡ್ಬೋದು. ನಾನು ಕೂಡ ತಗೊಂಡ್ಬಂದಿದ್ದೀನಿ, ಬರಿಬೇಕು. ಅಂದ್ರೆ ನಾನು ಗುರುವಾರನೇ ಬರೆಯೋಣ ಅಂತ ಹಾಗೆ ಇಟ್ಟಿದ್ದೀನಿ, ಬರಿಬೇಕು. ಅಂದ್ರೆ ಪುಷ್ಯ ನಕ್ಷತ್ರ ಕೂಡ ಇದೆಯಲ್ಲ, ಹಾಗಾಗಿ ಅವತ್ತಿನಿಂದನೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನನ್ನ ಆಸೆ. ದುಃಖಹರಣದ ಸ್ತೋತ್ರವನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಅಲ್ವಾ, ಇದನ್ನ ನೀವು ಪ್ರತಿನಿತ್ಯ ಹೇಳ್ತಾ ಬನ್ನಿ. ಅಂದ್ರೆ ಇವಾಗ ಗುರುವಾರ ಪುಷ್ಯ ನಕ್ಷತ್ರ ಇದೆ ಅಲ್ವಾ, ಅವತ್ತಿಂದ ಹೇಳಿ ತುಂಬಾ ಒಳ್ಳೇದಾಗತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಒಂದು ಮಂತ್ರವನ್ನ ಹೇಳ್ಬೇಕು ಅಂದ್ರೆ ಮೊದ್ಲಿಗೆ ಗಣಪತಿಯನ್ನ ಪೂಜೆ ಮಾಡಿರ್ಬೇಕು. ಹಾಗೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡೇನೆ ನೀವು ಈ ಒಂದು ಮಂತ್ರವನ್ನ ಹೇಳ್ಬೇಕು, ಅಂದ್ರೇನೆ ಒಳ್ಳೇದಾಗತ್ತೆ. ಸ್ನೇಹಿತರೆ, ಇವಾಗ ಪುಷ್ಯ ನಕ್ಷತ್ರ ಯಾವಾಗ ಬಂದಿದೆ ಅಂತ ತಿಳಿಸ್ತೀನಿ. ತುಂಬಾ ಜನಕ್ಕೆ 17ನೇ ತಾರೀಕು ಬಂದಿದ್ಯಾ, 18ನೇ ತಾರೀಕು ಬಂದಿದ್ಯಾ ಅಂತ ತುಂಬಾ ಗೊಂದಲ ಇದೆ. 17ನೇ ತಾರೀಕೆ ಪುಷ್ಯ ನಕ್ಷತ್ರ ಪ್ರಾರಂಭವಾಗಿ 18ನೇ ತಾರೀಕು ಅಂದ್ರೆ ಒಂದು 11:30 ಅಷ್ಟೊತ್ತಿಗೆಲ್ಲ ಪುಷ್ಯ ನಕ್ಷತ್ರ ಮುಕ್ತಾಯವಾಗುತ್ತೆ. ಅಂದ್ರೆ ಗುರುವಾರ ಪುಷ್ಯ ನಕ್ಷತ್ರ ಇದೆ 18ನೇ ತಾರೀಕು. ಯಾರು ಮಿಸ್ ಮಾಡ್ಕೋಬೇಡಿ, ಯಾಕೆಂದ್ರೆ ಈ ದಿನಕ್ಕೋಸ್ಕರನೇ ತುಂಬಾ ಜನ ಕಾಯ್ತಾ ಇರ್ತಾರೆ, ಅದರಲ್ಲೂ ರಾಯರ ಭಕ್ತರಿಗೆ. ಯಾಕೆಂದ್ರೆ ಗುರು ಪುಷ್ಯಾಮೃತ ಯೋಗದ ಮಹತ್ವ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರುತ್ತೆ. ಅಷ್ಟು ಶುಭ ದಿನ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಗುರು ಪುಷ್ಯಾಮೃತ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.